ವೆಲ್ಕಮ್ ಬ್ಯಾಕ್. ಬಿಹಾರದಲ್ಲಿ ಎನ್ಡಿಎಗೆ ಬಹುಮತ ಹಿನ್ನೆಲೆ ಇದೀಗ ಕಾಂಗ್ರೆಸ್ ಸೋತ ಬಳಿಕ ಕೂಡ ಮತ ಚೋರಿ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಚುನಾವಣಾ ಆಯೋಗದತ್ತ ಮತ್ತೆ ಕಾಂಗ್ರೆಸ್ ಅನುಮಾನವನ್ನ ಹೊರ ಹಾಕ್ತಾ ಇದೆ. ಇಲ್ಲಿ ಮತ ಚೋರಿ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದು, ಕಾಂಗ್ರೆಸ್ನ ಆರೋಪ ಚುನಾವಣೆಗಿಂತಲೂ ಮೊದಲಿಂದಲೂ ಕೂಡ ನಡೀತಾನೆ ಇದೆ. ಈ ಒಂದು ಆರೋಪವನ್ನ ಮಾಡ್ತಾನೆ ಬಂದಿದ್ದಾರೆ, ಚುನಾವಣಾ ಅಸ್ತ್ರವನ್ನಾಗಿ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಜನ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕ್ಲಿಲ್ಲ. ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಪರಾಕ್ ಅಂತ ಹೇಳಿದ್ರು. ಈ ಸಂದರ್ಭದಲ್ಲೂ ಕೂಡ ಇದೀಗ ಕಾಂಗ್ರೆಸ್ನವರು ಮತ್ತೆ ಮತ ಚೋರಿ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾನೆ ಇದ್ದಾರೆ. ಈ ಕಾಂಗ್ರೆಸ್ನ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ನಾಯಕರುಗಳು ಹೇಳಿಕೆಗಳನ್ನ ನೀಡ್ತಾ ಇದ್ದು, ಜನ ಏನ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅಭಿವೃದ್ಧಿಯನ್ನ ನೋಡ್ಕೊಂಡು ಕೊಟ್ಟಿದ್ದಾರೆ, ನಾಯಕನ ಆಡಳಿತವನ್ನ ನೋಡ್ಕೊಂಡು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಬಹುಮತವನ್ನ ಜನ ಕೊಟ್ಟಿದ್ದಾರೆ. ನೀವು ಏನೇ ಆರೋಪಗಳನ್ನ ಮಾಡ್ಲಿ, ನೀವು ಯಾವುದೇ ರೀತಿಯಾದಂತಹ ಒಂದು ಭರವಸೆಗಳನ್ನ ಕೊಡಿ, ಘೋಷಣೆಗಳನ್ನ ಕೊಡಿ, ಆದ್ರೆ ನಾವು ಏನೇ ಇದ್ರೂ ಒಂದು ಒಳ್ಳೆಯ ಆಡಳಿತಕ್ಕೆ, ಒಳ್ಳೆಯ ನಾಯಕತ್ವಕ್ಕೆ ನಮ್ಮ ಮತ ಅನ್ನೋದನ್ನ ಬಿಹಾರದ ಜನ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಮತ್ತೆ ಮತ್ತೆ ಕಾಂಗ್ರೆಸ್ ಅದೇ ಆರೋಪವನ್ನ ಮಾಡ್ತಾ ಇದೆ, ಮತ ಚೋರಿಯ ಆರೋಪ. ನವಿತಾ, ಸೋತವರಿಗೆ ಸೋಲಿನ ಹತಾಶೆ, ನೋವು, ಗೆದ್ದವರಿಗೆ ಸಂಭ್ರಮ ಸಹಜವಾಗಿ ಕಂಡು ಬರುವಂಥದ್ದು. ಅದನ್ನೇ ಇವತ್ತು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬಿಜೆಪಿ ಮತ್ತು RJD ಅದರ ನಾಯಕರು ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ಮಾಡ್ತಾ ಇದ್ರೆ, ಮತ್ತೊಂದು ರೀತಿಯಿಂದ ಆ ಒಂದು ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರೆ, ಮತ್ತೊಂದು ಕಡೆ ಅತ್ಯಂತ ಹೀನಾಯವಾಗಿ ಸೋಲಿನ ಹೊಸ್ತಿಲಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸಹಜವಾಗಿ ಒಂದು ಕಾರಣಗಳನ್ನು ಹುಡುಕ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮುಂಚಿತವಾಗಿಂದಲೂ ರಾಹುಲ್ ಗಾಂಧಿ ಇದೇ ಆರೋಪವನ್ನು ಮಾಡಿ ಬರ್ತಾ ಇದ್ರು, ವೋಟ್ ಚೋರಿ ಆಗ್ತಾ ಇದೆ, ವೋಟ್ ಚೋರಿ ಆಗ್ತಾ ಇದೆ ಅಂತೇಳಿ. ಈ ಬಾರಿ ಕೂಡ ಇವತ್ತು ಪವನ್ ಖೇರ್ ಅವರು ಮಾತನಾಡಿದಂತ ಮಾತನ್ನ ಕೇಳ್ತಾ ಇದ್ರೆ, ಈ ಒಂದು ಗೆಲುವನ್ನ ಜ್ಞಾನೇಶ್ ಕುಮಾರ್ ಅಂತ ಈ CEC ಏನಿದ್ದಾರೆ, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ, ಅವರು ಬಿಜೆಪಿಗೆ ಕೊಟ್ಟಿದ್ದಾರೆ, ಇದು ಜನ ಕೊಟ್ಟಿರುವಂತ ಗೆಲುವಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯ ಧಾಟಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಆರೋಪವನ್ನ ಮಾಡುವಂಥದ್ದು ಮತ್ತೆ ಪ್ರತ್ಯಾರೋಪವನ್ನ ಮಾಡುವಂಥದ್ದು ಮತದಾನಕ್ಕಿಂತ ಮುಂಚಿತವಾಗಿ ಮಾಡಿದಾಗ ಅದಕ್ಕೆ ಒಂದು ಅರ್ಥ ಇರುತ್ತೆ. ಜೊತೆಗೆ ಆ ರೀತಿಯಾದಂತಹ ಆರೋಪಗಳು ಬಂದಾಗ ಒಂದು ಸಾಕ್ಷ್ಯಾಧಾರಗಳಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಕೂಡ ಇದಾವೆ. ಆದ್ರೆ ಇಲ್ಲಿ ಇವತ್ತು ದಿಗ್ವಿಜಯ್ ಸಿಂಗ್ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತವರು ಒಂದು ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಅತ್ಯಂತ ಆಪ್ತ ಮತ್ತು ಸಲಹಾಕಾರರಾಗಿದ್ದರು. ದಿಗ್ವಿಜಯ್ ಸಿಂಗ್ ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ರು. ಇವತ್ತು ಅವರೊಂದು ಮಾತನಾಡ್ತಾ ಮಾಧ್ಯಮಗಳ ಜೊತೆಯಲ್ಲಿ ಹೇಳಿರುವಂತದ್ದು ಏನಂದ್ರೆ, ಕಾಂಗ್ರೆಸ್ ಸಂಘಟನೆಯತ್ತ ಗಮನವನ್ನ ಹರಿಸಬೇಕು. ಈಗ ನಾವು ಸಾಕಷ್ಟು ಆರೋಪವನ್ನೇನೋ ಮಾಡ್ತಿದ್ದೀವಿ, ಆದ್ರೆ ನಮ್ಮ ಸಂಘಟನೆ ಕೇವಲ ರ್ಯಾಲಿಗಳನ್ನ ಮಾಡೋದ್ರಿಂದ ಅಥವಾ ಮೆರವಣಿಗೆ ಹೋಗೋದ್ರಿಂದ ಜನರನ್ನ ಮತವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಾವು ಜನರನ್ನ ಸಂಪರ್ಕ ಮಾಡಬೇಕು, ಸಂಘಟನೆಯನ್ನ ಮಾಡಬೇಕು ಅಂತೇಳಿ ದಿಗ್ವಿಜಯ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ಧಾಟಿಯಲ್ಲಿ ಹೇಳಿಕೆಗಳು ಬರ್ತಾ ಇದ್ದಾವೆ. ರಾಹುಲ್ ಗಾಂಧಿ ಅವರು ಇನ್ನೂ ತನಕ ಕೂಡ ಈ ಒಂದು ಎಲೆಕ್ಷನ್ ಫಲಿತಾಂಶದ ಬಗ್ಗೆ ಯಾವುದೇ ಟ್ವೀಟ್ ಅನ್ನಾಗ್ಲಿ ಅಥವಾ ಈ ಬಗ್ಗೆ ಹೇಳಿಕೆಯನ್ನಾಗ್ಲಿ, ರೆಕಾರ್ಡೆಡ್ ವಿಡಿಯೋನಾಗ್ಲಿ ಬಿಡುಗಡೆ ಮಾಡಿಲ್ಲ. ಈಗ ಅವರು ವಿದೇಶದಲ್ಲಿ ರೆಸ್ಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇರುವಂತ ಕಾರಣದಿಂದಾಗಿ ಇವತ್ತು ಇನ್ಫ್ಯಾಕ್ಟ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನ ಕೂಡ ಆಗಿತ್ತು, ಅವರ ಜಯಂತಿ ಇರುವಂತದ್ದು. ಇವತ್ತು ಅವರು ದೆಹಲಿಯಲ್ಲಿ ಇರಲಿಲ್ಲ, ಹೀಗಾಗಿ ಅವರು ಹೊರಗಡೆ ಇರೋ ಕಾರಣದಿಂದಾಗಿ ಇವತ್ತು ಅಲ್ಲಿ ಈ ದಿನ ಮತ್ತು ರಾತ್ರಿಯ ರೀತಿಯ ಇರೋ ಕಾರಣದಿಂದಾಗಲೂ ಅವ್ರಿಗೆ ಇನ್ನೂ ಫಲಿತಾಂಶದ ಬಗ್ಗೆ ಮಾಹಿತಿ ಇಲ್ಲದೆ ಇರಬಹುದು, ಅಥವಾ ಮಾಹಿತಿ ಇದ್ರೂ ಅದ್ರ ಬಗ್ಗೆ ಅವರು ಕೂಡ ಇಲ್ಲಿ ವೋಟ್ ಚೋರಿ ಆಗಿದೆಯಾ ಅನ್ನೋ ರೀತಿಯಲ್ಲಿ ಪರಾಮರ್ಶೆಯನ್ನ ಮಾಡ್ತಾ ಇರಬಹುದು. ಆದ್ರೆ ಒಟ್ಟಾರೆಯಾಗಿ ನಾವು ಈ ಚುನಾವಣೆಯ ಫಲಿತಾಂಶವನ್ನ ಗಮನಿಸ್ತಾ ಇದ್ರೆ, ಚುನಾವಣೆಯ ರಿಸಲ್ಟ್ ಬಂದಿದೆ. ಈಗ ಸರ್ಕಾರವನ್ನ ಮಾಡೋದಕ್ಕೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಸರ್ಕಾರ ಆಗುತ್ತೆ ಅಂತೇಳಿ ಬಹುತೇಕವಾಗಿ ಹೇಳಲಾಗ್ತಾ ಇದೆ. ಅಲ್ಲಿ NDA ಆ ಒಂದು ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ RJD ಕೂಡ ಇಲ್ಲಿಯ ತನಕ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಒಂದು ಗೆದ್ದವರಿಗೆ ಕಾಂಗ್ರೆಸ್ ಹೇಳೋದಾಗ್ಲಿ ಅಥವಾ ಸೋಲಿಗೆ ಕಾರಣವಾಗ್ಲಿ, ಅಥವಾ ಅದು ಕೂಡ ಈ ವೋಟ್ ಚೋರಿಯ ಆರೋಪವನ್ನ RJD ಕೂಡ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಇರುವಂತದ್ದು. ಅವರು ಇನ್ನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ಬಿಡುಗಡೆ ಮಾಡ್ತಿಲ್ಲ. ಇನ್ನೂ ತನಕ ಕೇವಲ ಕೆಲ ಸ್ಪೋಕ್ ಪರ್ಸನ್ಸ್ಗಳು ಟ್ವೀಟ್ ಅನ್ನ ಮಾಡಿರುವಂತದ್ದು ಅಥವಾ ಅವರು ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿರುವಂತಹ ಮಾತುಗಳಿದ್ದು. ಆದ್ರೆ ಈಗ ಪಕ್ಷಗಳ ಅಧಿಕೃತ ನಿಲುವೇನಾಗಿರುತ್ತೆ, ಈ ಒಂದು ಫಲಿತಾಂಶವನ್ನ ಒಪ್ಪಿಕೊಳ್ತಾರಾ ಅಥವಾ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡ್ತಾರಾ, ಮತ್ತೆ ಇದರ ಬಗ್ಗೆ ಏನಾದರೂ ಬೀದಿಗೆ ಇಳಿದು ಹೋರಾಟವನ್ನ ಮಾಡುವಂತ ಸಾಧ್ಯತೆ ಇದೆಯಾ, ಎಲ್ಲದಕ್ಕೂ ಕೂಡ ಕಾದು ನೋಡಬೇಕಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಗೆದ್ದವರು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.